Exercise 11.2. First question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. The following are in inverse proportion. 5 ಕ್ವಶನ್ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ವರ್ಸ್ ಪ್ರಪೋರ್ಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ನಿಮಗೆ ಡೈರೆಕ್ಟ್ ಪ್ರಪೋರ್ಷನ್ ಅಂದ್ರೆ ಏನು, ಇನ್ವರ್ಸ್ ಪ್ರಪೋರ್ಷನ್ ಅಂದ್ರೆ ಏನು ಅಂತ ಮಾಡಿಸ್ತೀನಿ. ಈಗ ಡೈರೆಕ್ಟ್ ಪ್ರಪೋರ್ಷನ್ ಅಂತಂದ್ರೆ ಈಗ ಅನ್ಕೊಳ್ಳೋಣ LHS RHS ಅನ್ಕೊಳ್ಳೋಣ. ಓಕೆ, LHS ಜಾಸ್ತಿ ಆದ್ರೆ RHS ಕೂಡ ಜಾಸ್ತಿ ಆಗ್ಬೇಕು, LHS ಕಡಿಮೆ ಆದ್ರೆ RHS ಕೂಡ ಕಡಿಮೆ ಆಗ್ಬೇಕು. ಈ ತರ ಸಿಚುವೇಶನ್ ಇದ್ರೆ ಅದನ್ನ ಡೈರೆಕ್ಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಇನ್ವರ್ಸ್ ಪ್ರಪೋರ್ಷನ್ ಅಂದ್ರೆ ಓಕೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ವರ್ಸ್ ಪ್ರಪೋರ್ಷನ್ ಅಂದ್ರೆ ಓಕೆ, ಈಗ LHS RHS ತಗೊಂಡ್ರಿ ಅನ್ಕೊಳ್ಳೋಣ. ಓಕೆ, LHS ಜಾಸ್ತಿ ಮಾಡಿದಾಗ RHS ಕಡಿಮೆ ಆಗುತ್ತೆ. ಓಕೆ, LHS ಕಡಿಮೆ ಮಾಡಿದ್ರೆ RHS ಜಾಸ್ತಿ ಆಗುತ್ತೆ. ರಿವರ್ಸ್ ಆದ್ರೆ ಅದನ್ನ ಇನ್ವರ್ಸ್ ಪ್ರಪೋರ್ಷನ್ ಅಂತ ಕರಿತೀವಿ. ಓಕೆ, ಡೈರೆಕ್ಟ್ ಪ್ರಪೋರ್ಷನ್ ಅಂದ್ರೆ LHS ಜಾಸ್ತಿ ಆದ್ರೆ RHS ಕೂಡ ಜಾಸ್ತಿ ಆಗ್ಬೇಕು, LHS ಕಡಿಮೆ ಆದ್ರೆ RHS ಕೂಡ ಕಡಿಮೆ ಆಗ್ಬೇಕು. ಅಂತ ಸಿಚುವೇಶನ್ ನಾವು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಓಕೆ, ಈಗ ಎಕ್ಸಾಂಪಲ್ ನೋಡೋಣ, ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಈಗ ಫಸ್ಟ್ ಕ್ವಶನ್ ನೋಡ್ರಿ. ದ ನಂಬರ್ ಆಫ್ ವರ್ಕರ್ಸ್ ಆನ್ ಎ ಜಾಬ್ ಅಂಡ್ ದ ಟೈಮ್ ಟು ಕಂಪ್ಲೀಟ್ ದ ಜಾಬ್. ಈಗ ಅವ್ರು ಏನ್ ಕೊಟ್ಟಿದಾರ, ನಂಬರ್ ಆಫ್ ವರ್ಕರ್ಸ್ ಆಮೇಲೆ ಟೈಮ್. ಈಗ ನೀವೇ ನೋಡ್ರಿ, ವರ್ಕರ್ ಜಾಸ್ತಿ ಇದ್ದಂಗೆಲ್ಲ ಕಡಿಮೆ ಟೈಮ್ ಅಲ್ಲಿ ಕೆಲಸ ಮುಗಿಸ್ತಾರೆ. ಅಂದ್ರೆ ಅದೇ ವರ್ಕರ್ಸ್ ಕಡಿಮೆ ಇದ್ರೆ ಜಾಸ್ತಿ ಟೈಮ್ ತಗೊಂತಾರೆ ಒಂದು ಸೇಮ್ ಕೆಲಸ ಮಾಡಕ್ಕೆ. ನಂಬರ್ ಆಫ್ ವರ್ಕರ್ ಜಾಸ್ತಿ ಇದ್ರೆ ಕಡಿಮೆ ಟೈಮ್ ಅಲ್ಲಿ ಮುಗಿಸ್ತಾರೆ. ಅದೇ ನಂಬರ್ ಆಫ್ ವರ್ಕರ್ಸ್ ಕಡಿಮೆ ಆದ್ರೆ ಟೈಮು ಜಾಸ್ತಿ ತಗೊಂತಾರೆ. ಈಗ ನೀವು ನೋಡಿದ್ರೆ LHS ಜಾಸ್ತಿ ಮಾಡಿದ್ರೆ RHS ಕಡಿಮೆ ಆಗ್ತಾ ಇದೆ. ಸೊ ಇದೇನಾಯ್ತು, ಇದು ಇನ್ವರ್ಸ್ ಆಯ್ತು. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇನ್ವರ್ಸ್. ಓಕೆ, ಈಗ ಸೆಕೆಂಡ್ ಕ್ವಶನ್ ಏನ್ ಕೇಳ್ತಾ ಇದಾರೆ ನೋಡ್ರಿ. ಓಕೆ, ಸೆಕೆಂಡ್ ಕ್ವಶನ್ ಏನ್ ಕೇಳ್ತಾರೆ, ಟೈಮ್ ಟೇಕನ್ ಫಾರ್ ಎ ಜರ್ನಿ ಅಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಎ ಯೂನಿಫಾರ್ಮ್ ಸ್ಪೀಡ್. ಸ್ಪೀಡ್ ಬಂದು ಯೂನಿಫಾರ್ಮ್ ಇದೆ ಅಂತೆ, ಡಿಸ್ಟೆನ್ಸ್ ಟೈಮ್. ನೀವೇ ನೋಡ್ರಿ, ಎಷ್ಟು ಟೈಮ್ ಜಾಸ್ತಿ ಆದಂಗೆಲ್ಲ ಕಿಲೋಮೀಟರ್ ಕೂಡ ಜಾಸ್ತಿ ಆಗುತ್ತಾ. ಓಕೆ, ಈಗ ಎಕ್ಸಾಂಪಲ್ ಅನ್ಕೊಳ್ಳೋಣ, 1 ಅವರ್ಗೆ 100 ಕಿಲೋಮೀಟರ್ ಹೋಗ್ತಾ ಇದಾರೆ ಅಂತ ಅನ್ಕೊಳ್ಳೋಣ. ನಾನೀಗ ಟೈಮ್ ಜಾಸ್ತಿ ಮಾಡಿದ್ರೆ 2 ಅವರ್ ಆದ್ರೆ ಎಷ್ಟು ಕಿಲೋಮೀಟರ್ ಹೋಗಿರ್ತಾರೆ, 200 ಕಿಲೋಮೀಟರ್. ಸೊ ಟೈಮ್ ಜಾಸ್ತಿ ಮಾಡ್ದಂಗೆ ಕಿಲೋಮೀಟರ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಡಿಸ್ಟೆನ್ಸ್ ಜಾಸ್ತಿ ಆಗ್ತಿದೆ. ಟೈಮ್ ಕಡಿಮೆ ಆದ್ರೆ ಡಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ 1 ಅವರ್ ಬದಲು ನಾನು ಹಾಫ್ ಅನ್ ಅವರ್ ಇಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ತೀನಿ. ಹಾಫ್ ಅನ್ ಅವರ್ ಆದ್ರೆ 1 ಅವರ್ಗೆ 100 ಅಂದ್ರೆ ಹಾಫ್ ಅನ್ ಅವರ್ಗೆ 50 ಕಿಲೋಮೀಟರ್. ಯಾಕಂದ್ರೆ ಅವ್ರು ನೀಟಾಗಿ ಕೊಟ್ಬಿಟ್ಟಿದ್ದಾರೆ ಯೂನಿಫಾರ್ಮ್ ಸ್ಪೀಡ್. ಸ್ಪೀಡ್ ಬಂದು ಕಾನ್ಸ್ಟೆಂಟ್ ಇದೆ ಅಂತಂದ್ರೆ ಹಾಫ್ ಅನ್ ಅವರ್ಗೆ. ಈಗ ನೀವು ಟೈಮ್ ಕಡಿಮೆ ಮಾಡಿದ್ರೆ ಓಕೆ, ಸೊ ನಿಮ್ಗೆ ಡಿಸ್ಟೆನ್ಸ್ ಕೂಡ ಕಡಿಮೆ ಆಯ್ತು. ಸೊ ಇಂಥ ಸಿಚುವೇಶನ್ ಏನಿದು ಇನ್ವರ್ಸ್ ಇಲ್ಲ, ಇದು ಬಂದು ಡೈರೆಕ್ಟ್. ಓಕೆ, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಡೈರೆಕ್ಟ್. ಓಕೆ, ಇಲ್ಲಿ ಬೇಕಿದ್ರೆ ನಾನು ಬರೀ ಜಸ್ಟ್ ಡಿ ಅಂತ ಬರೀತೀನಿ. ಡಿ ಅಂದ್ರೆ ನಥಿಂಗ್ ಬಟ್ ಡೈರೆಕ್ಟ್ ಪ್ರಪೋರ್ಷನ್. ಈಗ ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ. ಥರ್ಡ್ ಕ್ವಶನ್ ಬಂದ್ಬಿಟ್ಟು ಏರಿಯಾ ಆಫ್ ಕಲ್ಟಿವೇಟೆಡ್ ಲ್ಯಾಂಡ್ when the crop harvested. Okay, ಈಗ ಏರಿಯಾ ಆಫ್ ಕಲ್ಟಿವೇಟೆಡ್ ಲ್ಯಾಂಡ್ ಅಂಡ್ ಕ್ರಾಪ್ ಹಾರ್ವೆಸ್ಟೆಡ್. ಓಕೆ, ಈಗ ನೀವೇ ನೋಡಿದ್ರೆ ಏರಿಯಾ ಜಾಸ್ತಿ ಇದ್ರೆ ಕ್ರಾಪ್ಸ್ ಜಾಸ್ತಿ ಇರುತ್ತೆ, ಕ್ರಾಪ್ ಜಾಸ್ತಿ ಬರುತ್ತೆ. ಅದೇ ರೀತಿ ಏರಿಯಾ ಕಡಿಮೆ ಇದ್ರೆ ಕ್ರಾಪ್ಸ್ ಕೂಡ ಕಡಿಮೆ ಬರುತ್ತೆ. ಸೊ ನೀವು ನೋಡಿದ್ರೆ LHS ಜಾಸ್ತಿ ಮಾಡಿದ್ರೆ RHS ಜಾಸ್ತಿ ಆಗ್ತಾ ಇದೆ, LHS ಕಡಿಮೆ ಮಾಡಿದ್ರೆ RHS ಕೂಡ ಕಡಿಮೆ ಆಗ್ತಿದೆ. ಸೊ ಇದೇನಿದು ಡೈರೆಕ್ಟ್ ಪ್ರಪೋರ್ಷನ್. ಓಕೆ, ಆಮೇಲೆ ಫೋರ್ತ್ ಕ್ವಶನ್ ನೋಡಿ. The time taken for a fixed journey and the speed of the vehicle. Okay, ಈಗ ಅವ್ರು ಏನ್ ಕೇಳ್ತಾರೆ, ಟೈಮ್ ಟೇಕನ್ ಆಮೇಲೆ ಸ್ಪೀಡ್. ಓಕೆ, ಡಿಸ್ಟೆನ್ಸ್ ಬಂದು ಫಿಕ್ಸ್ಡ್ ಅಂತ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಜರ್ನಿ ಅಂತಂದ್ರೆ ಡಿಸ್ಟೆನ್ಸ್ ಅನ್ಕೊಳ್ಳೋಣ 100 ಕಿಲೋಮೀಟರ್ ಅಂತ ಅನ್ಕೊಳ್ಳೋಣ ಡಿಸ್ಟೆನ್ಸ್. ಓಕೆ,
ಈಗ ನೋಡ್ರಿ ಸ್ಪೀಡ್ ಜಾಸ್ತಿ ಇದ್ರೆ ಅನ್ಕೊಳ್ಳೋಣ, ಸ್ಪೀಡ್ ಬಂದ್ಬಿಟ್ಟು 1 ಅವರ್ಗೆ ಅವನು 100 ಕಿಲೋಮೀಟರ್ ಹೋಗ್ತದ ಅನ್ಕೋಣ. ಸೊ ಟೈಮ್ ಟೇಕನ್ ಎಷ್ಟಿರುತ್ತೆ, 1 ಅವರ್ ಅಲ್ಲಿ ರೀಚ್ ಆಗ್ಬಿಡ್ತಾನೆ. ಸ್ಪೀಡ್ ಏನಾದ್ರೂ ಕಡಿಮೆ ಆದ್ರೆ, ಓಕೆ, ಈಗ ನೀವು ನೋಡ್ರಿ ಸ್ಪೀಡ್ ಕಡಿಮೆ ಆದ್ರೆ 50 ಕಿಲೋಮೀಟರ್ ಪರ್ ಅವರ್ ಇದ್ರೆ ಟೈಮ್ ಎಷ್ಟು ತಗೊಳುತ್ತೆ, 2 ಅವರ್ಸ್ ತಗೊಳುತ್ತೆ. ಹೌದಾ? ಅದೇ ನಾನು 200 ಕಿಲೋಮೀಟರ್ ಪರ್ ಅವರ್ ಹೋದೆ ಅನ್ಕೋಣ, ಸ್ಪೀಡ್ ಜಾಸ್ತಿ ಮಾಡಿದ್ರೆ ನಾನು ಜಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಆ ಡೆಸ್ಟಿನೇಷನ್ ರೀಚ್ ಆಗ್ಬಿಡ್ತೀನಿ. ಓಕೆ, ಡಿಸ್ಟೆನ್ಸ್ 100 ಕಿಲೋಮೀಟರ್ ಇದೆ, ಸ್ಪೀಡ್ ನೋಡ್ರಿ ನಾನು ಸ್ಪೀಡ್ ಕಡಿಮೆ ಮಾಡಿದಾಗ ಟೈಮ್ ಏನಾಯ್ತು, ಜಾಸ್ತಿ ಆಯ್ತು. ಸ್ಪೀಡು ಕಡಿಮೆ ಮಾಡಿದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ಅದೇ ನಾನು ಸ್ಪೀಡ್ ನ ಜಾಸ್ತಿ ಮಾಡಿದ್ರೆ ಟೈಮ್ ಏನಾಯ್ತು, ಕಡಿಮೆ ತಗೊಳುತ್ತೆ. ಸೊ ಈಗ ನೀವು ನೋಡಿದ್ರೆ LHS ಜಾಸ್ತಿ ಮಾಡಿದ್ರೆ RHS ಕಡಿಮೆ ಆಗ್ತಾ ಇದೆ. ಅದೇ ನೀವು ಲೈಕ್ LHS ಕಡಿಮೆ ಮಾಡಿದ್ರೆ RHS ಜಾಸ್ತಿ ಆಗ್ತಿದೆ. ಸೊ ಇದನ್ನ ಏನಂತ ಕರಿತೀವಿ, ಇನ್ವರ್ಸ್ ಅಂತ ಕರಿತೀವಿ. ಓಕೆ, ಸೊ ಇದು ಬಂದು ಇನ್ವರ್ಸ್ ಎಕ್ಸಾಂಪಲ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಪಾಪ್ಯುಲೇಷನ್ ಆಫ್ ಎ ಕಂಟ್ರಿ ಅಂಡ್ ದ ಏರಿಯಾ ಆಫ್ ದ ಲ್ಯಾಂಡ್ ಪರ್ ಪರ್ಸನ್. ಓಕೆ, ಈಗ ಕೊಟ್ಟಿರೋದೇನೋ ಪಾಪ್ಯುಲೇಷನ್ ಆಮೇಲೆ ಏರಿಯಾ ಆಫ್ ಲ್ಯಾಂಡ್ ಪರ್ ಪರ್ಸನ್, ಅಂದ್ರೆ ಒಬ್ರಿಗೆ ಎಷ್ಟು ಲ್ಯಾಂಡ್ ಬರುತ್ತೆ ಅಂತ. ಓಕೆ, ಈಗ ಅನ್ಕೋಣ ಪಾಪ್ಯುಲೇಷನ್ ಬಂದು 100 ಮೆಂಬರ್ಸ್ ಇದಾರ ಅಂತ ಅನ್ಕೋಣ, ಸುಮ್ಮನೆ ರಫ್ ಆಗಿ. ಈಗ ಲ್ಯಾಂಡ್ ಬಂದ್ಬಿಟ್ಟು 100 ಎಕರ್ ಇದೆ ಅಂತ ಅನ್ಕೊಳ್ಳಿ. ಈಗ 100 ಎಕರ್ ಇದ್ರೆ ಎಲ್ಲರಿಗೂ ಈಕ್ವಲ್ ಕೊಡ್ಬೇಕಂದ್ರೆ ಪಾಪ್ಯುಲೇಷನ್ 100 ಜನ ಇದಾರಂದ್ರೆ ಒಬ್ಬೊಬ್ರಿಗೆ ಎಷ್ಟು ಎಕರ್ ಬರುತ್ತೆ, 1 ಎಕರ್ ಬರುತ್ತೆ. ಹೌದಾ? ಈಗ ಪಾಪ್ಯುಲೇಷನ್ ಏನಾದ್ರು 200 ಆದ್ರೂ ಅನ್ಕೋಣ, ಜಾಸ್ತಿ ಆದ್ರೂ ಅನ್ಕೋಣ, ಒಬ್ಬೊಬ್ರಿಗೆ ಎಷ್ಟು ಎಕರ್ ಸಿಗುತ್ತೆ, ಒಬ್ಬೊಬ್ರಿಗೆ ಜಸ್ಟ್ ಅರ್ಧ ಎಕರೆ ಸಿಗುತ್ತೆ. ಯಾಕಂದ್ರೆ ಅಲ್ಲಿ ಇರೋದೇ 100 ಎಕರೆ, ಒಬ್ಬೊಬ್ರಿಗೆ ಅರ್ಧ ಎಕರೆ ಕೊಟ್ರೆ 200 ಆಗುತ್ತೆ. ಅದೇ ಪಾಪ್ಯುಲೇಷನ್ 50 ಆದ್ರೆ ಅನ್ಕೋಣ, ಕಡಿಮೆ ಆದ್ರೆ ಅನ್ಕೋಣ, ಕಡಿಮೆ ಆದ್ರೆ ಒಬ್ಬೊಬ್ರಿಗೆ ಎಷ್ಟು ಎಕರೆ ಬರುತ್ತೆ, 2 ಎಕರ್ ಬರುತ್ತೆ. ಓಕೆ, ಸೊ ಈಗ ನೀವೇ ನೋಡ್ರಿ ಇಲ್ಲಿ ಸಿಚುವೇಶನ್ ನಾನು ಏನ್ ಮಾಡ್ದೇನೆ, ಪಾಪ್ಯುಲೇಷನ್ ಜಾಸ್ತಿ ಮಾಡಿದ್ರೆ ಬಟ್ ಲ್ಯಾಂಡ್ ಪರ್ ಎಕರ್ ಲ್ಯಾಂಡ್ ಪರ್ ಪರ್ಸನ್ ಏನಾಯ್ತು, ಕಡಿಮೆ ಆಯ್ತು. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಮಾಡಿದ್ರೆ ನಮ್ ಪರ್ ಪರ್ಸನ್ ಎಕರ್ ಏನಾಯ್ತು, ಕಡಿಮೆ ಆಯ್ತು. ನೆಕ್ಸ್ಟ್ ಕೇಸಲ್ಲಿ ಏನ್ ಮಾಡಿದೆ, ಸೆಕೆಂಡ್ ಕೇಸಲ್ಲಿ ಪಾಪ್ಯುಲೇಷನ್ ಕಡಿಮೆ ಮಾಡಿದೆ. ಓಕೆ, ಸೊ ಅವಾಗ ಏನಾಯ್ತು, ಲ್ಯಾಂಡ್ ಒಬ್ಬೊಬ್ರಿಗೆ ಲ್ಯಾಂಡ್ ಬರೋದು ಜಾಸ್ತಿ ಆಯ್ತು. ಸೊ ಈಗ ನೀವು ನೋಡಿದ್ರೆ ನಾನು LHS ಜಾಸ್ತಿ ಮಾಡಿದ್ರೆ RHS ಕಡಿಮೆ ಆಗ್ತಿದೆ. ಅದೇ ರೀತಿ LHS ಕಡಿಮೆ ಮಾಡಿದ್ರೆ RHS ಜಾಸ್ತಿ ಆಗ್ತಿದೆ. ಸೊ ಇದನ್ನ ಏನಂತ ಕರಿತೀವಿ ನಾವು, ಇನ್ವರ್ಸ್ ಅಂತ ಕರಿತೀವಿ. ಓಕೆ, ಇದು ಬಂದ್ಬಿಟ್ಟು ಇನ್ವರ್ಸ್ ಪ್ರಪೋರ್ಷನ್. ಓಕೆನಾ? ಸೊ ನೀವು ಈ ತರ ಐಡೆಂಟಿಫೈ ಮಾಡ್ಬೇಕು, ಯಾವ್ದು ಡೈರೆಕ್ಟ್ ಯಾವ್ದು ಇನ್ವರ್ಸ್ ಅಂತ. ಓಕೆ, ಆಮೇಲೆ ಇದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಡೈರೆಕ್ಟ್ ಅಂಡ್ ಇನ್ವರ್ಸ್ ಪೋರ್ಷನ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನಾನು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ನಿಮ್ಗೆ ನೋಟ್ಸ್ ಕೊಟ್ಟು ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.